me forever on fire. ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳನ್ನ ಸುರಕ್ಷತೆಯಿಂದ ಕಾಪಾಡಿಕೊಳ್ಳಬೇಕು ಅನ್ನುವಂತ ಕಾರಣಕ್ಕೆ ಬೇಲಿ ಹಾಕ್ತಾರೆ. ಆದರೆ ಇಲ್ಲೊಂದು ಪ್ರಕರಣದಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗ್ಬಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ಅನ್ನದಾತನ ಬೆನ್ನಿಗೆ ಚೂರಿ ಹಾಕಿದೆ ಉಗ್ರಾಣ ನಿಗಮ. ಉಗ್ರಾಣದಲ್ಲಿ ಇಟ್ಟಂತಹ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಾಳುಗಳು ಕಳವಾಗ್ಬಿಟ್ಟಿದ್ದಾವೆ. ಹಾಗಾದ್ರೆ ಯಾರನ್ನ ಪ್ರಶ್ನೆ ಮಾಡಬೇಕು ಇಲ್ಲಿ? ಉಗ್ರಾಣದಲ್ಲಿ ಇಡೋದೇ ಸುರಕ್ಷಿತವಾಗಿರಲಿ ಕಾಳುಗಳು, ಜೊತೆಗೆ ಹಾಳಾಗದಂತೆ ಕೆಡದಂತೆ ಇರಲಿ ಅಂತ. ಆದರೆ ಉಗ್ರಾಣದ ವ್ಯವಸ್ಥಾಪಕನೇ ಹಗಲು ದರೋಡೆ ಮಾಡಿರುವಂತ ಗಂಭೀರ ಆರೋಪ ಹುಬ್ಬಳ್ಳಿಯಲ್ಲಿ ಕೇಳಿಬರ್ತಾ ಇದೆ. ಫಸಲು ಕಳೆದುಕೊಂಡಿರುವಂತ ರೈತರು ಈಗ ಕಣ್ಣೀರ್ ಹಾಕ್ತಿದ್ದಾರೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಳುಗಳು ಕಳ್ತನ ಆಗೋದಕ್ಕೆ ಆಕಾಶ್ ಮುಷಣ್ಣನವರ್ ಕಾರಣ ಅಂತ ಅನ್ನದಾತರು ಆರೋಪ ಮಾಡಿದ್ದಾರೆ. ಈ ಆಕಾಶ್ ಮುಷಣ್ಣನವರ್ ಗೋದಾಮಿನ ಪ್ರಭಾರಿ ಅಧಿಕಾರಿ. ಕಾಳುಗಳನ್ನ ಕಡಿಮೆ ಬೆಲೆಗೆ ಮಾರೋದು ಬೇಡ ಅಂತ ರೈತರು ಅಲ್ಲೇ ಇರಿಸಿದ್ರು. ಅಂದ್ರೆ ರೇಟ್ ಯಾವಾಗ ಹೆಚ್ಚಿಗೆ ಆಗುತ್ತೋ ಮಾರ್ಕೆಟ್ನಲ್ಲಿ ರೇಟ್ ಬಂದಂತ ಸಂದರ್ಭದಲ್ಲಿ ಈ ಉಗ್ರಾಣಗಳಲ್ಲಿ ಸಂಗ್ರಹ ಮಾಡಿ ಇಟ್ಟಂತಹ ಕಾಳುಗಳನ್ನ ತೆಗೆದುಕೊಂಡು ಹೋಗಿ ಮಾರುಕಟ್ಟೆಗೆ ಮಾರ್ತಾರೆ. ಅಲ್ಲಿವರೆಗೂ ಕೂಡ ಉಗ್ರಾಣದಲ್ಲಿ ಸುರಕ್ಷಿತವಾಗಿರ್ಲಿ ಅಂತ ಇಟ್ಟಿರ್ತಾರೆ. ಆದ್ರೆ ಇಲ್ಲಿ ಗೋದಾಮಿನಲ್ಲಿ ಇದ್ದಂತಹ 4141 ಚೀಲ ಕಡ್ಲೆ, ಹೆಸರು ಕಾಳುಗಳು ಮಂಗಮಾಯ ಆಗ್ಬಿಟ್ಟಿದ್ದಾವೆ. ಹೀಗಾಗಿ ರೈತರಲ್ಲಿ ಈಗ ಆತಂಕ ಶುರುವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಾಳುಗಳನ್ನ ಸುರಕ್ಷಿತವಾಗಿರ್ಲಿ ಅಂತಾನೆ ನಾವು ಉಗ್ರಾಣದಲ್ಲಿಟ್ರೆ ಈ ರೀತಿಯಾಗಿ ಹಗಲು ದರೋಡೆ ಮಾಡಿದ್ದೀರಲ್ಲ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬರೋಬ್ಬರಿ 4141 ಚೀಲಗಳು ಕಡಲೆಕಾಳು ಇರ್ಬೋದು, ಹೆಸರು ಕಾಳು ಇರ್ಬೋದು, ಇಂತಹ ಧಾನ್ಯಗಳನ್ನ ಇಲ್ಲಿ ಸಂಗ್ರಹ ಮಾಡಿಟ್ಟಿದ್ರು. ಆದರೆ ಆ ಧಾನ್ಯಗಳನ್ನ ಅಲ್ಲಿದ್ದಂತಹ ಪ್ರಭಾರಿ ಅಧಿಕಾರಿಯೇ ಆಕಾಶ್ ಮುಷಣ್ಣನವರ್ ಅನ್ನುವಂಥ ವ್ಯಕ್ತಿನೇ ಹಗಲು ದರೋಡೆ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೈತರು ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. ಈ ಕಾಳುಗಳೇನು ಮಂಗಮಾಯ ಆಗಿದ್ದಾವಲ್ಲ ಅವುಗಳು ವಾಪಸ್ ಬರಬೇಕು, ಇಲ್ಲಾಂದ್ರೆ ಅವು ಎಷ್ಟು ಬೆಲೆಯ ಕಾಳುಗಳಾಗಿದ್ವೋ ಆ ಬೆಲೆಯ ಅಥವಾ ಆ ಮೊತ್ತವನ್ನ ನಮಗೆ ಕೊಡಬೇಕು ಅಂತ. ನೋಡಿ, ಸುರಕ್ಷಿತವಾಗಿರ್ಲಿ ಅಂತೇಳಿ ಉಗ್ರಾಣಗಳಲ್ಲಿ ಕಾಳುಗಳನ್ನು ರೈತರು ಇಟ್ಟಿದ್ದಾರೆ. ಅಂದರೆ ಈಗ ಕೆಲವೊಂದು ಟೈಮು ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಇರುತ್ತೆ, ಕೆಲವೊಂದು ಟೈಮು ಏಕಾಏಕಿಯಾಗಿ ಬೆಲೆ ಏರಿಕೆ ಆಗುತ್ತೆ. ಬೆಲೆ ಏರಿಕೆ ಆದಂಥ ಸಂದರ್ಭದಲ್ಲಿ, ಬೇಡಿಕೆ ಹೆಚ್ಚಾದಂಥ ಸಂದರ್ಭದಲ್ಲಿ ರೈತರು ತಾವು ಉಗ್ರಾಣದಲ್ಲಿ ಇಟ್ಟಂಥ ಕಾಳುಗಳನ್ನು ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಾರೆ. ಅಲ್ಲಿವರೆಗೂ ಸುರಕ್ಷಿತವಾಗಿ ಇಡೋದಕ್ಕೆ ಮನೆಗಳಲ್ಲಿ ಆಗಲ್ಲ. ಇಲ್ಲಿ ಹೆಗ್ಗಣಗಳ ಕಾಟ, ಹುಳಗಳ ಕಾಟ. ಹೀಗಾಗಿ ಉಗ್ರಾಣಗಳನ್ನ ಅಂತ ನಿರ್ಮಾಣ ಮಾಡೋದೇ ರೈತರು ತಾವು ಬೆಳೆದಂಥ ಬೆಳೆಗಳನ್ನ, ಧಾನ್ಯಗಳಿರ್ಬೋದು, ಭತ್ತ ಇರ್ಬೋದು, ಹೀಗೆ ಜೋಳ ಇರ್ಬೋದು, ಅಂತಹ ಬೆಳೆಗಳನ್ನ ಸುರಕ್ಷಿತವಾಗಿ ಉಗ್ರಾಣಗಳಲ್ಲಿ ಇಡ್ಲಿ, ಅವ್ರಿಗೆ ಬೆಲೆ ಬಂದಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಿ ಮಾರಲಿ ಅಂತ. ಆದರೆ ಇಲ್ಲಿ ಹಗಲು ದರೋಡೆ ಆಗಿದೆ. ಅಧಿಕಾರಿಯೇ ಈ ಒಂದು ಧಾನ್ಯಗಳನ್ನ ಬೇರೆಯವರಿಗೆ ಮಾರಾಟ ಮಾಡಿಕೊಂಡಿದ್ದಾರೆ ಎನ್ನುವಂಥ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನು ಹೇಳ್ತಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಭಾರಿ ಅಧಿಕಾರಿ ಆಗಿರುವಂಥ ಆಕಾಶ್ ಮುಷಣ್ಣನವರ್ ವಿರುದ್ಧ ಮೇಲಧಿಕಾರಿಗಳು ಏನು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ. ಅಂದರೆ ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗ್ಬಿಟ್ಟಿದೆ. ರಕ್ಷಣೆಗೋಸ್ಕರ ಅಥವಾ ತಮ್ಮ ಕಾಳುಗಳನ್ನು ಕಾಪಾಡ್ಕೋಬೇಕು ಅಂತ ಉಗ್ರಾಣಗಳಲ್ಲಿ ಇರಿಸಿದ್ರೆ ಆ ಕಾಳುಗಳನ್ನೇ ಈತ ಮಾರಾಟ ಮಾಡ್ಕೊಂಡು ಬಿಟ್ಟಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಇದೆ. ಹಾಗಾಗಿ ರೈತರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಮೇಲಧಿಕಾರಿಗಳು ಇವರ ವಿರುದ್ಧ ಹೇಗೆ ಕ್ರಮ ತೆಗೆದುಕೊಳ್ತಾರೆ, ಅನ್ನದಾತನಿಗೆ ಹೇಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಸ್ಟಾಕ್ ಶಾರ್ಟೇಜ್ ಅಂತ ನಮಗೆ ನೋಟಿಸ್ ಆಗಿದೆ. ಅದನ್ನು ನಾವು ಕಾನೂನು ಕ್ರಮ ತಗೊಳ್ಳೋಕ್ಕೆ FIR ಆಲ್ರೆಡಿ ನಾವು ಕೊಟ್ಟಿದ್ದೀವಿ. ಆಲ್ರೆಡಿ FIR ದಾಖಲಾಗಿದೆ. ಇರೋ ಸ್ಟಾಕ್ಸನ್ನು ನಾವು ರೈತರಿಗೆ ನಾವು ಅವರ ಬೇಡಿಕೆ ಅನ್ವಯ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಆ್ಯಸ್ ಇಟ್ ಈಸ್ ಏನಿದೆ ಅಲ್ಲಿಂದ ವರದಿ ಬಂದ ಮೇಲೆ ನಾವು ನೆಕ್ಸ್ಟ್ ಕ್ರಮನ ತಗೊಳ್ಬೋದು. ಎಷ್ಟು ರೈತರದಂದರೆ ನಮ್ಮ ಹತ್ರ ಇನ್ನೂ ವೆರಿಫಿಕೇಷನ್ಸ್ ಮಾಡ್ತಾ ಇದ್ದೀವಿ. ಸೊ ಆ್ಯಸ್ ಆಫ್ ನಾವು ಅಂತ ಹೇಳಿದರೆ ನಮಗೆ ಒಂದು ಸುಮಾರು 4,000 ಚೀಲ ಕಳ್ತನ ಆಗಿದೆ, ಶಾರ್ಟೇಜ್ ಅಂತ ನೋಟ್ ಆಗಿದೆ. ಮ್ಯಾನೇಜರ್ ಇಲ್ಲಿಂದ ನಾಪತ್ತೆ ಆಗಿದ್ದಾರೆ. ಹೌದು, ಅವ್ರ ವಿರುದ್ಧನೇ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನು ಕಾನೂನು ಕ್ರಮ ತಗೊಳ್ಳುತ್ತೆ. ಇವಾಗ ಏನು ಸ್ಟಾಕ್ ಶಾರ್ಟೇಜ್ ಅಂತ ನಮಗೆ ನೋಟಿಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಾಳುಗಳನ್ನು ಕಳೆದುಕೊಂಡಿರುವಂಥ ರೈತರ ಜೊತೆಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರ್ಗುಪ್ಪ ಮಾತನಾಡಿಸಿದ್ದಾರೆ. ರೈತರು ಏನು ಹೇಳಿದ್ದಾರೆ, ಅವ್ರ ಸಮಸ್ಯೆ ಏನು ಕೇಳೋಣ.
ಅನ್ನದಾತ ಇವತ್ತು ಸಾಲ ಸೂಲ ಮಾಡಿ ಕಷ್ಟಪಟ್ಟು ಇವತ್ತು ಬೆಳೆಗಳ ಬೆಳೆದಾನೆ. ಆ ಬೆಳೆಗಳನ್ನು ಇವತ್ತು ಇಲ್ಲಿ ಒಂದು ಕಡೆ ಶೇಖರಣೆ ಮಾಡಲಿಕ್ಕೆ ಸರ್ಕಾರದಿಂದನೇ ಇಲ್ಲಿಂದ ಇರುವಂತಹ ಒಂದು ಉಗ್ರಾಣಗಳಲ್ಲಿ ಶೇಖರಣೆ ಮಾಡಿದರೆ ಇಲ್ಲಿಟ್ಟಂತಹ ಏನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಕಡಲೆ ಕಾಳುಗಳೇ ಇವತ್ತು ಕಳ್ಳತನವಾಗಿವೆ. ಇಲ್ಲಿದ್ದಂತಹ ಅಧಿಕಾರಿಗಳೇ ಈ ಒಂದು ಚೀಲಗಳನ್ನು ಇವತ್ತು ಕಳ್ಳತನ ಮಾಡಿದ್ದಾರೆ. ಅಂದರೆ ಇವತ್ತು ನಾವು ನೋಡಿದಾಗ ಧಾರವಾಡ ಜಿಲ್ಲೆಯ ಒಂದು ಅಣ್ಣಿಗೇರಿ ಪಟ್ಟಣದಲ್ಲಿರುವಂತಹ ಒಂದು ಉಗ್ರಾಣ, ಈ ಒಂದು ಉಗ್ರಾಣ ಸರ್ಕಾರದ ಅಡಿಯಲ್ಲಿರುವಂತಹ ಒಂದು ಉಗ್ರಾಣ ನಿಗಮ ಬರುತ್ತೆ. ಇದೇ ಒಂದು ಉಗ್ರಾಣದಲ್ಲಿ ನೂರಾರು ರೈತರು ಇವತ್ತು ಕಷ್ಟಪಟ್ಟು ಬೆಳೆದು ನಮಗೆ ಸಂಕಷ್ಟದ ಕಾಲದಲ್ಲಿ ಆಸರೆ ಆಗಲಿ ಅಂತೇಳಿ ಇದೇ ಒಂದು ಉಗ್ರಾಣದಲ್ಲಿ ಕಡಲೆ ತುಂಬಿದ ಚೀಲಗಳನ್ನು ಶೇಖರಣೆ ಮಾಡಿಟ್ಟಿದ್ರು. ಇವತ್ತು ಕಳ್ಳತನವಾಗಿದ್ದಾವೆ. ಈ ಸಂದರ್ಭದಲ್ಲಿ ಇಲ್ಲಿ ಅನ್ನದಾತರನ್ನ ನಾನು ಮಾತಾಡ್ತೀನಿ. ಸರ್, ಎಷ್ಟು ಚೀಲ ಇವತ್ತು ಇಲ್ಲಿ ಕಳ್ಳತನ ಆಗಿದ್ದಾವೆ? ನಿಮ್ಮ ಹೋಗಿದಾವ ಹೇಗೆ ಸರ್ ಇಲ್ಲಿ? ಸರ್, ಇಲ್ಲಿ ರೈತರು ಬೆಳೆದಂಥ ಬೀಜಗಳು ಕಡಲೆ ಮತ್ತು ಹೆಸರು, ಜೋಳ, ಗೋಧಿ ಎಲ್ಲ ಧಾನ್ಯಗಳನ್ನು ರೈತರು ಮನೆಯಲ್ಲಿ ಜಾಗ ಇರಲ್ಲ ಅಂತ ಶೇಖರಣೆ ಮಾಡಿ ಇಲ್ಲಿ ಇಟ್ಟಿರ್ತೀವಿ. ಇವತ್ತೇ ನಾವು ಯಾರನ್ನ ನಂಬಿರ್ತೀವಿ ಅವರೇ ರೈತನ ಕುತ್ತಿಗೆಯನ್ನು ಕೊಯ್ಯುವಂಥ ಕೆಲಸವನ್ನು ಇಲ್ಲೇ ನಡೆದು ಹೋಗೈತೆ ಸರ್. ಹಾಳಾಗಬಾರ್ದು ಅಂತ ಇಟ್ಟಿರ್ತೀವಿ ನಾವು ಇಲ್ಲಿ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀವಿ ಸರ್ ತಾವು? ಅದೇ ಸರ್, ಇದ್ರ ಮೂಲಕ ನಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊತೀವಿ ಅಂದರೆ ಇಲ್ಲಿ ನಾವು ಕಾಳು ಕಡಿ ಏನು ಕಳ್ಕೊಂಡೇವಿ ರೈತರಿಗೆ ಬೇಗನೆ ಪರಿಹಾರ ಸಿಗಬೇಕು, ಬೇಗನೆ ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತೇಳಿ ಈ ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ವಿನಂತಿಸಿಕೊಳ್ತೇವೆ. ಥ್ಯಾಂಕ್ ಯು ಸರ್. ಸರ್, ಒಂದಲ್ಲ ಎರಡಲ್ಲ 4141 ಕಡಲೆ ಚೀಲಗಳು ಇವತ್ತು ಕಳ್ಳತನವಾಗಿದೆ ಅಂದರೆ ಎಲ್ಲಿಗೆ ಬಂದಿದೆ ಸರ್ ಈ ಪರಿಸ್ಥಿತಿ ಅಂತ? ಸರ್, ನಾನು ಈಗಾಗಲೇ ಇದರ ಬಗ್ಗೆ ಅವಲೋಕನ ಮಾಡಿದಾಗ ಇದಕ್ಕೆ ಜವಾಬ್ದಾರಿ ಇರುವಂಥ ಅಧಿಕಾರಿ ನಿರ್ಲಕ್ಷ್ಯ ಮತ್ತು ಭ್ರಷ್ಟಾಚಾರ, ದರೋಡೆಕೋರತನ ಮಾಡಿದ್ದಕ್ಕೆ ಇವತ್ತು ರೈತರಿಗೆ ಅನ್ಯಾಗಿದೆ. ಆದರೆ ನಾನು ಕಡ್ಡಾಯವಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಕಡಲೆ ಅಷ್ಟೇ ಸುರಕ್ಷಿತವಾಗಿಲ್ಲ, ನಮ್ಮ ಮಾಲು ಕೂಡ ಆರೋಗ್ಯಕರವಾಗಿಲ್ಲ. ಇಲ್ಲಿ ಕಳಪೆ ಮಟ್ಟದೊಳಗಾಗಿದೆ. ಸರ್ಕಾರ ತಕ್ಷಣವೇ ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಆದಂಥ ನಷ್ಟವನ್ನು ರೈತರಿಗೆ ಭರಿಸಬೇಕು ಮತ್ತು ಕಠಿಣ ಶಿಕ್ಷೆಯನ್ನು ಅಧಿಕಾರಿಗಳಿಗೆ ಶಿಕ್ಷೆ ಕೊಡಬೇಕು. ಮುಂದೆ ಈ ರೀತಿ ಆಗದ ರೀತಿಯೊಳಗೆ ನೋಡಿಕೊಳ್ಳಿಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅನ್ನುವಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ರೈತರಿಗೆ ಇಲ್ಲಿ ಅಂತಾರೆ ರೈತರ ಬೆಳೆಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಒಂದು ಕಡೆ ಅಂತಂದರೆ ಇಲ್ಲಿ ಏನು ಕಳ್ಳತನ ಆಗಿದೆ? ಹಗಲು ದರೋಡೆನ ಇದು? ಹಗಲು ದರೋಡೆ. ಅದರೊಳಗೆ ಎರಡು ಮಾತಿಲ್ಲ. ಇನ್ನೊಂದು ಏನಿದೆ ಇದ್ರೊಳಗೆ ಏನು ಇದು ವ್ಯವಸ್ಥಾಪಕರು ಏನದಾರಲ್ಲ ಇವರೇ ಅದನ್ನು ಮಾಡಿದವರು. ಈಗ ನಾವು ಮೊನ್ನೆ ಕಾಲ್ ಮಾಡಿ ಏನೋ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕಾಲ್ ಮಾಡಿದ್ರಂತೆ. ಅವ್ನ ಲೊಕೇಶನ್ ನೋಡಿದರೆ ಕ್ಯಾಶುನದಾಗಿದೆ ಅಂತೆ. ಕ್ಯಾಶುನದಾಗ ಅದಾನಂದರೆ ದುಡ್ಡು ಹೊಳ ಬರಲ್ಲ. ಅದು ಸರ್ಕಾರ ಯಾವ ಥರ ಕ್ರಮ ತೊಗೊಂತೈತೆ ಸರ್ಕಾರಕ್ಕೆ ಬಿಟ್ಟಿದ್ದು. ಈಗ ಎಷ್ಟು ಚೀಲ ಹೋಗಿದ್ದಾವೆ ಆ ಚೀಲದ ಪ್ರಕಾರ ನಮಗೆ ರೈತರಿಗೆ ದುಡ್ಡು ಮುಟ್ಟಿದರೆ ಸಾಕು. ಓಕೆ, ಈಗ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ರೆ ಅಂತಂದರೆ 4141 ಚೀಲಗಳು ಇವತ್ತು ಕಳ್ಳತನವಾಗಿದ್ದಾವೆ. ಆ ಕಳ್ಳತನ ಸಂಬಂಧಪಟ್ಟಂಗೆ ಇಲ್ಲಿ ಸರ್ಕಾರವೇ ಇಲ್ಲಿ ಅಂತಂದರೆ ಅದಕ್ಕೆ ಸೂಕ್ತ ಪರಿಹಾರವನ್ನು ನಾವು ಕೊಡಬೇಕು. ಇಲ್ಲಿ ಅಂದರೆ ಹಗಲು ದರೋಡೆ ಮಾಡಿದಾನೆ ಏನು ಆಕಾಶ್ ಅಂತೇಳಿ ಮ್ಯಾನೇಜರ್, ಆತನ ವಿರುದ್ಧ ಇಲ್ಲಿ ಅಂದರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಈ ರೀತಿ ಮುಂದೆ ರೀತಿಯಾದಂತಹ ಒಂದು ಸರ್ಕಾರ ಈ ಸಂಬಂಧಕ್ಕೆ ಒಂದು ಕಾನೂನು ತರಬೇಕು ಅನ್ನೋದು ಅನ್ನದಾತನ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲಗಪ್ಪ, TV5 ಅಣ್ಣಿಗೇರಿ.